ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬೃಂದಾ. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಪೆಷಲ್ಲಾಗಿ ತೊಗರಿ ಕಾಳಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಆಲ್ರೆಡಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ನ ಮಾಡಿ, ಹಾಗೆ ತುಂಬಾ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟು ನನ್ನ ಚಾನಲ್ಗೆ ತುಂಬಾ ಅಗತ್ಯ ಇದೆ. ಸೊ ಬನ್ನಿ ಇವತ್ತು ಈ ತೊಗರಿ ಕಾಳನ್ನ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಈಗೆಲ್ಲ ಸೀಸನ್ ಸ್ಟಾರ್ಟ್ ಆಗಿದೆ ತೊಗರಿ ಕಾಳು. ಸೊ ಈ ತೊಗರಿ ಕಾಳು ಉಪ್ಪಿಟ್ಟನ್ನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂದರೆ, ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ ಯಾವುದೇ ಒಂದು ಕಾಳು ಹಾಕಿ ಮಾಡಿದ್ರು ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹೇಗೆ ಮಾಡಿದ್ರು ಕೂಡ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಉಪ್ಪಿಟ್ಟು ಅಂದ್ರೇ ತುಂಬಾ, ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಅಂತಾರೆ, ಬಟ್ ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ವಾವ್ ಅಂತಾರೆ. ಅದು ಆರೋಗಿದ್ರೂ ಸರಿ, ಬಿಸಿ ಇದ್ರೂ ಸರಿ, ಸಖತ್ತಾಗಿರುತ್ತೆ. ಸೊ ಉಪ್ಪಿಟ್ಟು ಮೈ ಫೇವ್ರೇಟ್. ಸೊ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಅದ್ರ ಜೊತೆ ತೊಗರಿ ಕಾಳನ್ನು ಕೂಡ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಆಲ್ರೆಡಿ ನೀವೆಲ್ಲ ಅವರೆಕಾಳಿನ ಉಪ್ಪಿಟ್ಟು ತಿಂದಿರ್ತೀರ, ಬಟ್ ತೊಗರಿ ಕಾಳು ಹಾಕಿ ಉಪ್ಪಿಟ್ಟು ಮಾಡಿ ಹೇಗಿರುತ್ತೆ ಅಂತ ನೋಡಿ. ಸಕ್ಕತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಸೊ ನಾನೀಗಿಲ್ಲಿ ಒಂದು 2 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ, ದೊಡ್ಡ ಕಪ್ಪು. ಸೊ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಸೊ ರವೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಹುರಿತೀವಿ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ರವೆನ ಒಂದು ಮೀಡಿಯಮ್ ಉರಿಲಿ ಕ್ಲೀನಾಗಿ ಹುರ್ಕೊಬೇಕು. ಆ ರವೆ ಒಂಥರ ಘಮ್ಮನ ಸ್ಮೆಲ್ ಬರುತ್ತೆ. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ವೈಟ್ ಇರೋ ರವೆಗೂ ಒಂದು ಸ್ವಲ್ಪ ಬ್ರೌನ್ ಟೈಪ್ ಬರುತ್ತೆ ಹುರಿದಿರೋ ಇದಕ್ಕೆ. ಸೊ ಅಲ್ಲಿಗಾದರೆ ಅದು ರೆಡಿ ಆಗುತ್ತೆ ನೋಡಿ. ಈ ಉಪ್ಪಿಟ್ಟಿಗೆ ಈರುಳ್ಳಿ ಟೊಮ್ಯಾಟೊ ಜಾಸ್ತಿ ಇರಬೇಕು. ಸೊ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನೀವು ಎಷ್ಟು ಹಾಕ್ಕೊಂಡ್ರು ಪರವಾಗಿಲ್ಲ. ನಾನಿಲ್ಲಿ ದೊಡ್ಡದು 4 ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸೊ ಉದ್ದಿನಬೇಳೆ ಇರಲಿಲ್ಲ, ಸೊ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಹಾಗೆ ಸಾಸಿವೆ ಕೂಡ ಹಾಕಿದ್ದೀನಿ. ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಕಡಲೆಬೇಳೆ ತುಂಬ ಬೇಯಬೇಕನ್ನೋದೇನಿಲ್ಲ. ಉಪ್ಪಿಟ್ಟಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ತುಂಬಾ ಮಜಾ ಕೊಡ್ತಾ ಇರುತ್ತೆ. ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಮ್ಮನೇಲಿ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ, ದೊಡ್ಡದು. ಸೊ ಅದನ್ನು ಕೂಡ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟಲ್ಲಿ ಉದ್ದುದ್ದಕ್ಕೆ ತಿಂತಾಯಿದ್ರೆ ಸಕ್ಕವಾಗಿ ಸಿಗ್ತಾ ಇರುತ್ತೆ. ಚಿಕ್ಕದಾಗೂ ಕಟ್ ಮಾಡ್ಕೊಂಡು ಹಾಕೊಬೋದು. ಅದು ಕೆಲವರ ಅಭಿರುಚಿಗೆ ತಕ್ಕಂತೆ ಅದು ಉದ್ದುದ್ದ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಉಪ್ಪಿಟ್ಟಿಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಉಪ್ಪಿಟ್ಟಲ್ಲಿ ಆಯಿಲ್ ಕಮ್ಮಿ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕಿ, ಏನೂ ಆಗಲ್ಲ, ಸಕ್ಕತ್ತಾಗಿರುತ್ತೆ. ಇದು ಹುರಿದಾದ್ಮೇಲೆ ಸ್ವಲ್ಪ ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡಬೇಕು. ಈರುಳ್ಳಿ ಇಲ್ಲಾಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ. ಹಾಗೆ ಈರುಳ್ಳಿ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಅಲ್ಲ. ಸೊ ಇದನ್ನು ಕ್ಲೀನಾಗಿ ಹುರ್ಕೊಳ್ಳೋಣ. ಸೊ ಈಗ ಇದು ಉರಿತಾ ಇರಲಿ, ಅಷ್ಟೊತ್ತಿಗೆ ನಾವು ತರಕಾರಿನ ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಉಪ್ಪಿಟ್ಟಲ್ಲಿ ಚಿಕ್ಕದಾಗಿದ್ರೇ ಚೆಂದ ನೋಡಿ. ಈಗ ತೊಗರಿಕಾಳು ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಸ್ಟಾರ್ಟಿಂಗ್ ಸೀಸನ್ ಅಲ್ವಾ, ಸೊ ಹಾಗಾಗಿ ಫುಲ್ ಪ್ಲೇನ್ ಬರ್ತಾಯಿದೆ ಕಾಳು. ಅದಾದಮೇಲೆ ಸ್ವಲ್ಪ ಅದ್ರ ಮೇಲೆ ಏನೋ ಮಚ್ಚೆ ಬಂದಿರೋ ಥರ ಸ್ವಲ್ಪ ಸಕ್ಕತ್ತಾಗಿರುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟು ಅಂದರೆ ಈ ಸೀಸನ್ ಮುಗಿತಾ ಇದ್ದಂಗೆ ಅದರಲ್ಲಿ ಸ್ವಲ್ಪ ಹುಳ ಎಲ್ಲ ಬಂದುಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆದಾಗಲೇ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬಿಟ್ರೆ, ಆ್ಯಕ್ಚುಲಿ ಸೀಸನಲ್ದು ಫ್ರೂಟ್ಸು, ಸೀಸನಲ್ ವೆಜಿಟೇಬಲ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ಆವಾಗ ಹೆಲ್ತ್ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಈಗಿಲ್ಲಿ ನಾನು ಕ್ಯಾರೆಟು, ಹುರುಳಿಕಾಯಿ, ಹಾಗೆ ಕ್ಯಾರೆಟು ಮತ್ತು ಇದು ಏನು ನವಿಲುಕೋಸು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕಾಳಿಗೋಸ್ಕರ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ. ಸೊ ತೊಗರಿ ಕಾಳು ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬಾ ಸಖತ್ತಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಸಬ್ಬಕ್ಕಿ ಸೊಪ್ಪನ್ನ ಕೂಡ ಹೆಚ್ಚಿಬಿಟ್ಟು ಹಾಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಈ ತರಕಾರಿ ಎಲ್ಲ ಕ್ಲೀನಾಗಿ ಒಂದು 50% ಎಣ್ಣೆಯಲ್ಲಿ ಬೇಯಬೇಕು. ಅದಾದಮೇಲೆ ಇನ್ನು 25% ಅಥವಾ 30% ನೀರಲ್ಲಿ ಬೇಯಬೇಕು. ಸೊ ಹಾಗಾಗಿ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಎಣ್ಣೆ ನೋಡಿ ಈ ಥರ ಕ್ಲೀನಾಗಿ ಕಾಣಿಸ್ತಾ ಇರಬೇಕು, ಆವಾಗ ಉಪ್ಪಿಟ್ಟು ಕ್ಲೀನಾಗಿ ಬರುತ್ತೆ ನೋಡಿ. ಈಗ ತರಕಾರಿ ಉಪ್ಪಿಡಿಯೋದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್
ಹಾಕ್ತಾಯಿದ್ದೀನಿ. ಸೊ ಸಖತ್ತಾಗಿರುತ್ತೆ ಉಪ್ಪಿಟ್ಟು ಮಾತ್ರ, ನನಗಂತೂ ತುಂಬಾ ಫೇವ್ರೇಟು. ನೀವು ಕೂಡ ಯಾರಾದರೂ ಉಪ್ಪಿಟ್ಟು ಲವರ್ಸ್ ಆಗಿದ್ದರೆ ನೀವು ಕೂಡ ಈ ಒಂದು ಉಪ್ಪಿಟ್ಟನ್ನ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಕಾಬೂಲ್ ಕಡಲೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿರುತ್ತೆ. ಕಾಬೂಲ್ ಕಡಲೆಕಾಳು ಹಾಕ್ಬಿಟ್ಟು ಬಾತ್ಕಾಳು ಮಾಡಿದ್ರೆ ಅದೇನೋ ಒಂಥರ ಸ್ವಲ್ಪ ಬಿರಿಯಾನಿ ಟೆಕ್ಸ್ಚರ್ ಥರ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನನ್ನ ಒಂದು ರೆಸಿಪಿಗಳೆಲ್ಲ, ನನ್ನ ಚಾನಲಲ್ಲಿರೋ ರೆಸಿಪಿಗಳೆಲ್ಲ ನಾನು ಏನು ಮಾಡ್ತೀನಿ, ನಾನು ಎಷ್ಟು ಈಸಿಯಾಗಿ ಮಾಡ್ತೀನಿ ಅಷ್ಟೇ ಈಸಿಯಾಗಿ ನಿಮಗೂ ಹೇಳ್ಕೊಡ್ತೀನಿ. ಯಾವುದೂ ಒಂದು ಮಿಸ್ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕೆಂದರೆ ನಾನು ಅಡುಗೆ ಹೇಗೆ ಮಾಡ್ತೀನೋ ಅದನ್ನೇ ನಿಮಗೂ ತೋರಿಸಿರ್ತೀನಿ. ಸೊ ಹಾಗಾಗಿ ನೀವು ಅದೇ ರೂಲ್ಸ್ನ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಅದೇ ಥರ ಚೆನ್ನಾಗಿ ಬರುತ್ತೆ. ಸೊ ಕ್ಲೀನಾಗಿ ಇದೆಲ್ಲ ಒಗ್ಗರಣೆ ಆಗ್ತಿದೆ ಅಂದರೆ ಸ್ವಲ್ಪ ಬೇಯ್ತಿದೆ. ಈಗ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಆಪ್ಷನಲ್, ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಬೋದು, ಹಾಕ್ಕೊಳ್ದೇ ಹೋದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಆ್ಯಡ್ ಮಾಡೋದ್ರಿಂದ ಉಪ್ಪಿಟ್ಟಿಗೆ ಏನಾದರೂ ಅಕಸ್ಮಾತ್ ಖಾರ ಗೀರ ಸಾಲ್ಟ್ ಜಾಸ್ತಿ ಆಗಿದ್ರೆ ಆ ಟೊಮೊಟೊ ಆ್ಯಡ್ ಮಾಡೋದ್ರಿಂದ ಅದೆಲ್ಲ ಕ್ಲೀನಾಗಿ ಕರೆಕ್ಟ್ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ ಏನಂದರೆ ಈ ಬಾಯ್ಸ್ಗೆಲ್ಲ ಜಾಸ್ತಿ ಉಪ್ಪಿಟ್ಟು ಇಷ್ಟನೇ ಆಗಲ್ಲ, ಅದೇನದು ಕಾಂಕ್ರೀಟ್ ಥರ ಅಂತ ಅವ್ರಿಗೆ ಇಷ್ಟನೇ ಆಗಲ್ಲ. ಬಟ್ ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟಂದರೆ. ಸೊ ಬಿಸಿ ಬಿಸಿ ಉಪ್ಪಿಟ್ಟು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್. ನೋಡಿ ಎಷ್ಟು ಸೂಪರಾಗಿದೆ ಅಂದರೆ ಉಪ್ಪಿಟ್ಟಂತೂ ತುಂಬಾ ಸೂಪರಾಗಿ ಬಂದಿದೆ. ಸೊ ಇದಕ್ಕೆ ಈಗ ನಾವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೀರು ಈಗ ಇಲ್ಲಿ ನಾನು 2 ಕಪ್ಪು ರವೆ ತೊಗೊಂಡಿದ್ದೀನಿ, ಹಾಗೆ 2 ಕಪ್ ಅಥವಾ 3 ಕಪ್ಪು ನಾವು ನೀರು ತೊಗೋಬೇಕಾಗುತ್ತೆ. ಸೊ ಹೇಗಿತ್ತು ಮಗನೇ ಉಪ್ಪಿಟ್ಟು? ಖಾರ ಆಯ್ತಾ? ಖಾರ ಇಲ್ಲ. ಕೀನಾಗ ಮಾತಾಡು. ಖಾರ ಇಲ್ಲ. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತು. ಏನು ಮಾಡಿದ್ದೀವಿ ಇವತ್ತು ನಾವು? ಟೊಮೊಟೊ ಏಯ್ ಉಪ್ಪಿಟ್ಟದು ನನ್ನ ರೇಗಿಸ್ತೀಯ ನೀನು. ಉಪ್ಪಿಟ್ಟು. ಉಪ್ಪಿಟ್ಟದು ಉಪ್ಪಿಟ್ಟು ಚೆನ್ನಾಗಿ. ಏಯ್ ಅನ್ನ ಗೊಜ್ಜಲ್ಲ ಮಗ್ನೆ, ಉಪ್ಪಿಟ್ಟದು. ಅದು ನೋಡಿ ಕಾಳಾಕಿ ಉಪ್ಪಿಟ್ಟು ಮಾಡಿದ್ದು ಮಗ್ನೆ. ಹೇಗಿತ್ತು ಉಪ್ಪಿಟ್ಟು ಗೈಸ್? ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. ಸೊ ಬನ್ನಿ, ಈಗ ಇದಕ್ಕೆ ನಾನು 3 ಕಪ್ ಅಷ್ಟು ನಾನಿಲ್ಲಿ ನೀರು ತೊಗೋತಾ ಇದ್ದೀನಿ. ಸೊ ಅದು ಬಿಸಿ ಇರೋ ನೀರನ್ನ ತೊಗೋತಾ ಇದ್ದೀನಿ, ಯಾಕೆಂದರೆ ಉಪ್ಪಿಟ್ಟು ಮಾಡಬೇಕಾದ್ರೆ ಸೊ ನಾವು ಅದನ್ನು ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ 3 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಸೊ ನೀರನ್ನ ಕ್ಲೀನಾಗಿ ಅಂದರೆ ತುಂಬ ಬಿಸಿ ಮಾಡಿ ಹಾಕಿದ್ದೀನಿ. ಸೊ 3 ಕಪ್ ಹಾಕಿರೋದ್ರಿಂದ ನಾನು 2 ಕಪ್ ರವೆಗೆ 3 ಕಪ್ ಹಾಕಿದ್ದೀನಿ. ಅದು ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. 4 ಕಪ್ ಹಾಕ್ಬಿಟ್ರೆ ತುಂಬ ಇದಾಗಿ ಬರುತ್ತೆ, ತುಂಬ ಪಾಯಸ ಥರ ಬರುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ಇನ್ನೇನು ಎಲ್ಲ ಕ್ಲೀನಾಗಿ ಅದು ಮರಳಿದಾಯಿತು. ಸೊ ಈಗ ಇದಕ್ಕೆ ನಾವು ರವೆನ ಆ್ಯಡ್ ಮಾಡಬೇಕು. ಅದಕ್ಕೂ ಮುಂಚೆ ಕ್ಲೀನಾಗಿ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ನೋಡಬೇಕು. ಸಾಲ್ಟ್ ಏನಾದರೂ ಬೇಕಿದ್ದರೆ ಎಕ್ಸ್ಟ್ರಾ ಹಾಕೋಬೇಕು. ಸೊ ಕರೆಕ್ಟಾಗಿದೆ ಅಂದರೆ ಈಗ ಸ್ವಲ್ಪ ಕಾಯಿ ತುರಿನ ಹಾಕಬೇಕು. ಕಾಯಿ ತುರಿ ಆಗದೆ ಹೋದರೆ ನೀವು ಕಾಯಿನ ಕಟ್ ಮಾಡಿರೋದು ಹಾಕ್ಬೋದು. ಉಪ್ಪಿಟ್ಟಿಗೆ ಅದೇ ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಕರೆಕ್ಟಾಗಿ ಸಾಲ್ಟ್ನ ನೋಡಿ ಸಾಲ್ಟ್ ಹಾಕ್ಬಿಟ್ಟು ಈಗ ಇದಕ್ಕೆ ರವೆ ಹುರಿದಿರೋ ರವೆ ಇದೆಯಲ್ಲ, ಫಸ್ಟ್ ನಾವು ಆಲ್ರೆಡಿ ಹುರಿದಿರೋ ಅಂಥ ರವೆನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹುರಿದಿರೋ ಅಂಥ ರವೆನ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಕ್ಲೀನಾಗಿ ತಿರುಗಿಸಾದ್ಮೇಲೆ ಅದನ್ನು ಕ್ಲೀನಾಗಿ ನಾವು ಒಂದು 5 ನಿಮಿಷ ಸಿಮ್ಮಲ್ಲಿ, ಅಂದರೆ ಒಂದು ಸ್ವಲ್ಪ ಜಾಸ್ತಿ ಉರಿ ಕೊಟ್ಬಿಟ್ಟು 5 ಸೆಕೆಂಡ್, ಜಾಸ್ತಿ ಅಲ್ಲ, ನಿಮಿಷ ಎಲ್ಲ ಸೆಕೆಂಡ್ಸಲ್ಲಿ ಕ್ಲೀನಾಗಿ ಅದನ್ನು ಕ್ಲೀನಾಗಿ ತಿರುಗಿಸ್ಕೋಬೇಕು ರವೆನ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಉಪ್ಪಿಟ್ಟು. ಸೊ ಕ್ಲೀನಾಗಿ ಹಿಂಗೆ ತಿರುಗಿಸ್ಕೊಂಡಾದಮೇಲೆ ಕ್ಲೀನಾಗಿ ಅದನ್ನು ನಾವು ಒಂದು ಪ್ಲೇಟ್ ಅಥವಾ ತಟ್ಟೆ ಸಹಾಯದಿಂದ ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ಆ ಒಂದು ಹಬೆ ಇರುತ್ತಲ್ಲ, ಹಬೆಲೆ ಕ್ಲೀನಾಗಿ ಅದು ರವೆ ಅನ್ನೋದು ಅರಳುತ್ತೆ. ಸೊ ಅರಳಾದಮೇಲೆ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಉಪ್ಪಿಟ್ಟು ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಇದು ತುಂಬ ಟ್ರಿಕ್ಕಿಯಾಗಿ ಏನಿರಲ್ಲ, ತುಂಬ ಏನೋ ರುಬ್ಬಿ ಒಗ್ಗರಣೆ ಮಾಡಿ ಅವೆಲ್ಲ ಏನಿಲ್ಲ. ಉಪ್ಪಿಟ್ಟು ತುಂಬ ಈಸಿಯಾಗುತ್ತೆ. ಇದನ್ನು ಬ್ಯಾಚುಲರ್ಸ್ ಕೂಡ ಮನೇಲಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ರುಚಿಯಾಗಿರುತ್ತೆ. ಸೊ ಇದಕ್ಕೆ ನೀವು ಕಲರ್ ಬೇಕಿದ್ದರೆ ಯೆಲ್ಲೋ ಕಲರ್ನ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನಾನು ಜಾಸ್ತಿ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಸೊ
ಈ ಥರ ಇತ್ತು ಈ ತೊಗರಿ ಕಾಳಿನ ಒಂದು ಉಪ್ಪಿಟ್ಟು. ಅದಕ್ಕೆ ಮೊಸರು ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ಉಪ್ಪಿಟ್ಟಿಗೆ ಮೊಸರು ಜೊತೆ, ಕೆಲವರು ರಸಮ್ ಜೊತೆ ತಿಂತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉಪ್ಪಿಟ್ಟು ತುಂಬಾ ಸಖತ್ತಾಗಿರುತ್ತೆ. ಒಂದೊಳ್ಳೆ ಸ್ವರ್ಗದ ಥರನೇ ಫೀಲ್ ಆಗ್ತಾ ಇರುತ್ತೆ ಅದು ಟೇಸ್ಟಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಒಂದು ಉಪ್ಪಿಟ್ಟನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ಮ ಒಂದು ಸಪೋರ್ಟಿಂದ ನಾನು ಆಲ್ರೆಡಿ 996 ಸಬ್ಸ್ಕ್ರೈಬರ್ನ ಹೊಂದಿದ್ದೀನಿ. ಸೊ ಇನ್ನೂ 4-5 ಸಬ್ಸ್ಕ್ರೈಬರ್ನ ನಾನು ಗೇನ್ ಮಾಡಿದ್ರೆ, ಅಂದರೆ 4-5 ಸಬ್ಸ್ಕ್ರೈಬರ್ನ ಪಡ್ಕೊಂಡ್ರೆ ನನ್ನ ಒಂದು ಚಾನಲ್ಲು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ನನ್ನ ಚಾನಲ್ನ ತುಂಬಾ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ತೊಗರಿ ಕಾಳು ಹಾಕಿ ಮಾಡಿರೋಂಥ ಉಪ್ಪಿಟ್ಟು ಹೇಗಿತ್ತು ಅಂತ ಕಮೆಂಟ್ ಹಾಕಿ ತಿಳಿಸಿ. ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಒಂದು ಉಪ್ಪಿಟ್ಟನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಈ ಒಂದು ಉಪ್ಪಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.